ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 2. ಯಾ ಮಾಣಿಕ್ಯ ಮನೋಜ್ಞ ಮೌಳಿರಮಲ ಸಿಂಧೂರ ಭಾಸಾನ್ವಿತ ತಾರಾನಾಯಕ ಶೇಖರಿ ತ್ರಿನಯನಿ ಪೀನಸ್ತ ನೋದ್ಭಾಸಿತ ಬಂಧುಕ ಪ್ರಸವಾರುಣಾಂಬರಧರ ಮಾರ್ತಾಂಡ ಕೋಟ್ಯುಜ್ವಲೌ ಸಾರಾಧ್ಯ ಭುವನೇಶ್ವರಿ ಭಗವತೆ ಶ್ರೇಯಾಂಸಿನ ಭೂಯಾಂಸಿನ. ವ್ಯಾಸಮುನಿಯು ತನ್ನ ಶಿಷ್ಯರಾದ ಅಸಿತ, ದೇವಲ, ವೈಶಂಪಾಯನ, ಜೈಮಿನಿ, ಸುಮಂತುವು ತಮ್ಮ ಆಶ್ರಮಗಳಿಗೆ ಹೊರಟು ಹೋದುದರಿಂದಲೂ ಮಗನ ವಿಯೋಗದಿಂದಲೂ ದುಃಖಾಕ್ರಾಂತರಾಗಿ ಆಶ್ರಮವನ್ನು ಬಿಟ್ಟು ಸಂಚಾರ ಮಾಡಿದನು. ತನ್ನ ಜನ್ಮಸ್ಥಳವಾದ ಯಮುನೆಯ ತೀರಕ್ಕೆ ಬರಲು ಅಲ್ಲಿ ತನ್ನ ತಾಯಿಯಾಗಿದ್ದ ಸತ್ಯವತಿಯನ್ನು ಶಂತನು ಮಹಾರಾಜನು ಮದುವೆಯಾದನೆಂಬುದನ್ನು ಕೇಳಿ ಸಮಾಧಾನಗೊಂಡುದಲ್ಲದೆ ಸರಸ್ವತಿ ನದಿಯ ದಡದಲ್ಲಿ ತಪೋಯುಕ್ತನಾದನು. ಶಂತನುವು ಪುರುವಂಶದ ಪ್ರತೀಪರಾಜನ ಮಗನು. ಹಿಂದಿನ ಜನ್ಮದಲ್ಲಿ ಇಕ್ಷ್ವಾಕು ವಂಶದ ಮಹಾಭಿಷನೆಂಬ ಹೆಸರಿನ ಚಕ್ರವರ್ತಿಯಾಗಿದ್ದನು. ಒಂದು ಸಲ ಸತ್ಯಲೋಕದಲ್ಲಿ ಬ್ರಹ್ಮನ ಸೇವೆ ಮಾಡುತ್ತಿರುವಾಗ ಅಲ್ಲಿಗೆ ಆಗಮಿಸಿದ ಗಂಗೆಯನ್ನು ಪ್ರೇಮದಿಂದ ನೋಡಿದನು. ಗಂಗೆಯೂ ಮಹಾಭಿಷನಲ್ಲಿ ಅನುರಕ್ತಳಾದಳು. ಇವರನ್ನು ಗಮನಿಸಿದ ಬ್ರಹ್ಮನು, ನೀವು ಇಬ್ಬರು ಭೂಲೋಕದಲ್ಲಿ ದಂಪತಿಗಳಾಗಿ ಬಾಳಿರಿ ಎಂದನು. ಅದೇ ಪ್ರಕಾರ ಪ್ರಾಪ್ತ ವಯಸ್ಕನಾದ ಪ್ರತೀಪರಾಜನ ಮಗನಾಗಿ ಹುಟ್ಟಿದ ಮಹಾಭಿಷನು ಈಗ ಶಂತನುವೆಂದು ಪ್ರಸಿದ್ಧನಾದನು. ಶಂತನುವು ಒಂದು ದಿನ ಕಾಡಿನಲ್ಲಿ ಬೇಟೆಯಾಡುತ್ತಾ ಬಂದು ಒಂದು ಕಡೆ ಮತ್ತೊಬ್ಬ ಲಕ್ಷ್ಮಿಯಂತೆ ಕಂಗೊಳಿಸುವ ಗಂಗೆಯನ್ನು ಕಂಡು ಕೈ ಹಿಡಿಯಲು ಕಾತುರನಾದನು. ಗಂಗೆಯು ಗಾಂಧರ್ವ ವಿವಾಹವಾಗಲು ಒಪ್ಪಿದಳು. ಆದರೆ ತನ್ನಲ್ಲಿ ಹುಟ್ಟುವ ಮಕ್ಕಳ ಬಗ್ಗೆ ಪ್ರಶ್ನಿಸಕೂಡದೆಂದು ಕಟ್ಟಾಜ್ಞೆ ಮಾಡಿದಳು. ಏಕೆಂದರೆ ಗಂಗೆಯು ಅಷ್ಟವಸುಗಳಿಗೆ ಅಭಯ ಪ್ರದಾನ ಮಾಡಿದ್ದಳು. ಒಮ್ಮೆ ಅಷ್ಟವಸುಗಳು ಅಕಸ್ಮಾತ್ತಾಗಿ ವಸಿಷ್ಠ ಮಹರ್ಷಿಯ ಆಶ್ರಮಕ್ಕೆ ಬಂದರು. ಅವರ ಪೈಕಿ ದ್ಯೌ ಎಂಬ ವಸುವಿನ ಪತ್ನಿಯು ಆಶ್ರಮದ ನಂದಿನಿ ಧೇನುವನ್ನು ಕಂಡು ಅದನ್ನು ತನ್ನ ಗೆಳತಿಗೆ ಕೊಟ್ಟು ಅವಳನ್ನು ಅಮರಳನ್ನಾಗಿಸಲು ಬಯಸಿದಳು. ಪತ್ನಿಯ ಬಯಕೆಯಂತೆ ವಸಿಷ್ಠರನ್ನು ಕೇಳದೆಯೇ ನಂದಿನಿ ಧೇನುವನ್ನು ಅಪಹರಿಸಿದನು. ಆಶ್ರಮದಲ್ಲಿ ಆ ದೇವಧೇನು ನಂದಿನಿಯನ್ನು ಕಾಣದ ವಸಿಷ್ಠರು ವಸುಗಳ ದುಷ್ಕೃತ್ಯವನ್ನರಿತು ಅಷ್ಟವಸುಗಳು ಭೂಮಿಯಲ್ಲಿ ಹುಟ್ಟುವಂತೆ ಶಾಪ ಕೊಟ್ಟರು. ಭಯಗ್ರಸ್ತರಾದ ವಸುಗಳು ವಸಿಷ್ಠರಿಗೆ ವಂದಿಸಿ ಕ್ಷಮೆಯಾಚನೆ ಮಾಡಿದರು. ಕೃಪೆಯಿಂದ ದ್ಯೌ ಎಂಬ ವಸುವು ಮಾತ್ರ ದೀರ್ಘಕಾಲ ನರರಲ್ಲಿ ಬ್ರಹ್ಮಚರ್ಯದಲ್ಲಿರಲಿ. ಉಳಿದ 7 ಮಂದಿ ಹುಟ್ಟಿದ ಕೂಡಲೇ ಮುಕ್ತರಾಗಿರಿ ಎಂದರು. ಆಗ ವಸುಗಳೆಲ್ಲರೂ ಗಂಗೆಯನ್ನು ಕಂಡು, ಅಮ್ಮ, ನೀನು ನಮ್ಮನ್ನು ಮಕ್ಕಳಾಗಿ ಪಡೆದು ಬೇಗ ಮುಕ್ತರನ್ನಾಗಿ ಮಾಡು ಎಂದು ಬೇಡಿದನು. ಅದಕ್ಕೆ ಒಪ್ಪಿದ ಗಂಗೆಯು ಶಂತನುವನ್ನು ವರಿಸಿದಳು. ಗಂಗೆಯು ಶಂತನುವಿನಿಂದ ಪಡೆದ ಮಕ್ಕಳನ್ನು ಹುಟ್ಟಿದ ಕೂಡಲೇ ನೀರಿನಲ್ಲಿ ಬಿಟ್ಟು ವಸುಗಳನ್ನು ಉದ್ಧರಿಸಿದಳು. 8ನೆಯ ಮಗುವು ಹುಟ್ಟಿದ ಕೂಡಲೇ ವಂಶವು ಉಳಿಯಲೆಂಬ ಉದ್ದೇಶದಿಂದ ಶಂತನು ರಾಜನು ಆ ಮಗುವನ್ನು ಉಳಿಸೆಂದು ಗಂಗೆಯನ್ನು ಬೇಡಿದನು. ಆ ಮಗುವೇ ದ್ಯೌ ಎಂಬ ವಸುವು. ಗಂಗೆಯು ಆ ಮಗುವನ್ನು ಎತ್ತಿಕೊಂಡು ತಾನೇ ಸಾಕಿ ಬೆಳೆಸಿ ತಂದುಕೊಡುವುದಾಗಿ ರಾಜನಿಗೆ ಹೇಳಿ ಅರಣ್ಯಕ್ಕೆ ಹೊರಟು ಹೋದಳು. ಹಲವು ವರ್ಷಗಳು ಕಳೆದವು. ಮತ್ತೆ ಶಂತನುವು ಬೇಟೆಗಾಗಿ ಕಾಡಿನಲ್ಲಿ ಅಲೆಯುತ್ತಿರುವಾಗ ಅದ್ಭುತವಾಗಿ ಬಾಣಗಳನ್ನು ಪ್ರಯೋಗ ಮಾಡುತ್ತಿರುವ ಬಾಲಕನನ್ನು ಕಂಡು ಆಶ್ಚರ್ಯಪಟ್ಟನು. ಅದೇ ವೇಳೆಗೆ ಗಂಗೆಯು ಕಾಣಿಸಿಕೊಂಡು, ರಾಜ, ಈ ಬಾಲಕನು ನಿನ್ನ ಮಗನು, ಮಹಾತಪಸ್ವಿಯು, ತೇಜಸ್ವಿಯು, ವೇದಪಾರಂಗತನು, ವಸಿಷ್ಠರ ಆಶ್ರಮದಲ್ಲಿ ಬೆಳೆದನು. ಪರಶುರಾಮನು ಧನುರ್ವೇದವನ್ನು ಕಲಿಸಿದನು. ಮಗನನ್ನು ಕರೆದುಕೊಂಡು ಹೋಗಿ ಸುಖವಾಗಿರು ಎಂದಳು. ಸಂತನವು ಪರಮಾನಂದ ಭರಿತನಾಗಿ ಅವನಿಗೆ ದೇವವ್ರತನೆಂದು ಹೆಸರಿಟ್ಟನು. ಹಸ್ತಿನಾಪುರದಲ್ಲಿ ಯೌವರಾಜ್ಯ ಪದವಿಯನ್ನು ಕೊಟ್ಟನು. ಯಾವಾಗಲೂ ಬೇಟೆಯಾಡುವುದರಲ್ಲಿ ಆಸಕ್ತನಾದ ಅರಸನು ಒಂದು ಸಲ ಯಮುನಾ ನದಿಯ ತೀರದಲ್ಲಿ ಸಂಚರಿಸುತ್ತಾ ಸುಗಂಧವು ಎಲ್ಲಿಂದಲೋ ಬರುತ್ತಿರುವುದೆಂದು ಕುತೂಹಲದಿಂದ ಆ ಕಡೆಯೇ ನಡೆದನು. ನದಿಯ ದಡದಲ್ಲೇ ಅಲಂಕಾರಪೂರ್ಣಳಾಗಿ ಆನಂದವಾಗಿರುವ ಸ್ತ್ರೀಯೇ ಸುಗಂಧಿ ಎಂಬುದನ್ನರಿತನು. ಆ ಸತ್ಯವತಿಯ ಲಾವಣ್ಯವನ್ನು ಕುರಿತು ರಾಜನು, ತದದ್ಭುತಂ ರೂಪಮತೀವ ಸುಂದರಂ ತಥೈವ ಗಂಧೋ ಅಖಿಲಲೋಕ ಸಮ್ಮತ ವಯಶ್ಚ ತಾದೃನ್ಯ ವಾ ಯೌವನಂ ಶುಭಂ ದೃಷ್ಟೈವ ರಾಜ ಕಿಲ ವಿಸ್ಮಿತೋಭವತ್. ಆಶ್ಚರ್ಯಪಟ್ಟನು. ಸತ್ಯವತಿಯು ತಾನು ಬೆಸ್ತರವನ ಮಗಳೆಂದು ದೋಣಿ ನಡೆಸುತ್ತೇನೆಂದು ಹೇಳಿದಳು.
ಅವಳು ತನ್ನ ಮಡದಿಯಾಗಬೇಕೆಂದು ಬಯಸಿದ ರಾಜನನ್ನು ಕುರಿತು ದಾಶರಾಜನು ಒಪ್ಪಿದರೆ ಆಗಬಹುದೆಂದಳು. ಕಾಮಾತುರನಾದ ಶಂತನುವು ದಾಶರಾಯನನ್ನು ಕಂಡು ತನಗೆ ಯೋಜನಗಂಧಿಯನ್ನು ಕೊಟ್ಟು ಮದುವೆ ಮಾಡೆಂದು ಯಾಚಿಸಿದನು. ಆದರೆ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದವನಿಗೆ ಪಟ್ಟಾಭಿಷೇಕ ಮಾಡುವುದಾದರೆ ವಿವಾಹವು ಸಾಧ್ಯವೆಂದು ಖಚಿತವಾಗಿ ದಾಶರಾಯನು ಹೇಳಲು ಶಂತನು ಚಿಂತಾಕ್ರಾಂತನಾಗಿ ಅರಮನೆಯನ್ನು ಸೇರಿ ಕೊರಗುವುದರಲ್ಲೇ ಸೊರಗುತ್ತಾ ಬಂದನು. ದೇವವ್ರತನು ತಂದೆಯ ಚಿಂತೆಗೆ ಕಾರಣವನ್ನು ತಿಳಿದು ತಾನೇ ಯಮುನೆಯ ತೀರಕ್ಕೆ ಹೋಗಿ ಸತ್ಯವತಿಯ ತಂದೆಯನ್ನು ಕುರಿತು ನದಾರ ಸಂಗ್ರಹಂ ನೂನಂ ಕರಿಷ್ಯಾಮಿ ಸರ್ವತಾ ಸತ್ಯಂ ಮೇ ವಚನಂ ತಾತ ಮಯಾ ಭೀಷ್ಮಂ ವ್ರತಂ ಕೃತಂ. ನಾನು ಮದುವೆಯಾಗುವುದಿಲ್ಲ. ತಂದೆಗೆ ಸಮಾನನಾದ ದಾಶರಾಜ ಇದು ಭಯಂಕರವಾದ ಪ್ರತಿಜ್ಞೆ ಎಂದುದರಿಂದ ಅಂದಿನಿಂದಲೇ ಗಂಗೆಯ ಮಗನಾದ ದೇವವ್ರತನನ್ನು ಎಲ್ಲರೂ ಭೀಷ್ಮನೆಂದು ಕರೆಯತೊಡಗಿದರು. ಶಂತನು ಸತ್ಯವತಿಯರ ವಿವಾಹವಾಯಿತು. ಅವರಿಗೆ ಚಿತ್ರಾಂಗದ ವಿಚಿತ್ರವೀರ್ಯರು ಮಕ್ಕಳಾದರು. ಶಂತನು ಭೀಷ್ಮನನ್ನು ಇಚ್ಛಾಮರಣಿಯಾಗೆಂದು ಹರಸಿದನು. ಚಿತ್ರಾಂಗದನು ಶಂತುವಿನಂತೆ ಬೇಟೆಯಲ್ಲಿ ತೊಡಗಿದ್ದಾಗ ಗಂಧರ್ವರಾಜ ಚಿತ್ರಾಂಗದನೆಂಬುವನು ಯುದ್ಧಕ್ಕೆ ತೊಡಗಿ ಭೀಷ್ಮನ ತಮ್ಮ ಚಿತ್ರಾಂಗದನನ್ನು ಕೊಂದನು. ಶಂತನುವು ಮರಣ ಹೊಂದಿದನು. ಈಗ ವಿಚಿತ್ರವೀರ್ಯನಿಗೆ ಪಟ್ಟಕಟ್ಟಿ ಭೀಷ್ಮನು ಅಂಬೆ, ಅಂಬಿಕಾ, ಅಂಬಾಲಿಕೆಯರನ್ನು ಕಾಶಿ ರಾಜ್ಯದಿಂದ ಅಪಹರಿಸಿ ಕರೆತಂದನು. ಅಂಬೆಯು ಸಾಲ್ವರಾಜನಲ್ಲಿ ಅನುರಕ್ತಳಾಗಿರುವೆನೆಂದು ಹೇಳಲು ಅಂಬಿಕಾ ಅಂಬಾಲಿಕೆಯರನ್ನು ವಿಚಿತ್ರವೀರ್ಯನಿಗೆ ಕೊಟ್ಟು ವಿವಾಹ ಮಾಡಿದನು. ಅಂಬೆಯು ಸಾಲ್ವನನ್ನು ವಿವಾಹವಾಗಲು ಹೋಗಿ ಕೇಳಿಕೊಳ್ಳಲು ಸಾಲ್ವನು, ಅಂಬೆ, ನೀನು ಈಗಾಗಲೇ ಭೀಷ್ಮನಿಂದ ಅಪಹರಿಸಲ್ಪಟ್ಟಿರುವೆ. ಪರಪುರುಷನು ಸ್ಪರ್ಶಿಸಿದ್ದಾನೆ. ನಾನು ನಿನ್ನನ್ನು ವಿವಾಹವಾಗುವುದು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧ ಎಂದನು. ಅಂಬೆ ಮತ್ತೆ ಬಂದು ಭೀಷ್ಮನನ್ನು ಗೋಗರೆದಳು. ತಾನು ಪ್ರತಿಜ್ಞಾಭಂಗ ಮಾಡಲಾರೆನು ಎನ್ನಲು ಭೀಷ್ಮನ ಮೇಲೆ ಸೇಡಿ ತೀರಿಸಿಕೊಳ್ಳಲು ತಪಸ್ಸಿನಿಂದ ದೇಹ ಬಿಟ್ಟ ಅಂಬೆಯು ಮುಂದೆ ಶಿಖಂಡಿಯಾದಳು. ದೃಪದನ ಹಿರಿಯ ಮಗನೇ ಶಿಖಂಡಿ. ಭೀಷ್ಮನ ತಮ್ಮ ವಿಚಿತ್ರವೀರ್ಯನು ಮಕ್ಕಳನ್ನು ಪಡೆಯದೆ ಮರಣವನ್ನಪ್ಪಿದನು. ವ್ಯಾಕುಲಗೊಂಡ ಸತ್ಯವತಿಯು ವ್ಯಾಸನನ್ನು ಸ್ಮರಿಸಿದಳು. ತಾಯಿಯ ಇಚ್ಛೆಯಂತೆ ಅಂಬಿಕೆಗೆ ಧೃತರಾಷ್ಟ್ರನನ್ನು, ಅಂಬಾಲಿಕೆಗೆ ಪಾಂಡುವನ್ನು ಅನುಗ್ರಹಿಸಿ ಅರಮನೆಯ ದಾಸಿಗೆ ಧರ್ಮಾತ್ಮನಾದ ಸತ್ಯವಂತ ವಿದುರನೆಂಬ ಮಗನನ್ನು ಕರುಣಿಸಿ ತಪಸ್ಸಿಗೆ ತೆರಳಿದನು. ಭಯಭೀತರಾದ ತಾಯಂದಿರ ಫಲವಾಗಿ ಧೃತರಾಷ್ಟ್ರನು ಜಾತ್ಯಂಧನಾದನು. ಪಾಂಡುವು ಬಿಳಿಚಿಕೊಂಡನು. ಪುರಜನರು ಪಾಂಡುವನ್ನೇ ರಾಜನಾಗಿ ಮಾಡಿಕೊಂಡರು. ವಿದುರನು ಮಂತ್ರಿಯಾದನು. ದಕ್ಷಧೀರ ಪಾಂಡುವು ರಾಜ್ಯವನ್ನು ವಿಸ್ತರಿಸಿ ಕೀರ್ತಿ ಶಿಖರವೇರಿದನು. ಭೀಷ್ಮನು ಮುಂದಾಗಿ ನಿಂತು ಕುಂತಿ ಮಾದ್ರಿಯನ್ನು ಪಾಂಡುವಿಗೂ, ಗಾಂಧಾರಿ ಮತ್ತು ಸೌಬಲಿಯರನ್ನು ಧೃತರಾಷ್ಟ್ರನಿಗೂ ತಂದುಕೊಂಡು ವಿವಾಹ ನಡೆಸಿದನು. ಬಹುಕಾಲವಾದರೂ ಕುಂತಿಗೆ ಪಾಂಡುವಿನಿಂದ ಮಕ್ಕಳಾಗಲಿಲ್ಲ. ಆಗ ಕುಂತಿಯು ತನ್ನ ತಂದೆಯ ಮನೆಯಲ್ಲಿದ್ದಾಗ ದೂರ್ವಾಸರ ಸೇವೆ ಮಾಡಿ ಅವರು ಉಪದೇಶಿಸಿದ ಮಂತ್ರಗಳನ್ನು, ಅದರಿಂದ ದೇವತೆಗಳನ್ನು ಆಹ್ವಾನಿಸಿ ಮಕ್ಕಳನ್ನು ಪಡೆಯಬಹುದೆಂಬ ವಿಚಾರವನ್ನು ಗಂಡ ಪಾಂಡುವಿಗೆ ತಿಳಿಸಿದಳು. ಸಂತಸಗೊಂಡ ಪಾಂಡುವು ಒಪ್ಪಿಗೆ ನೀಡಲು ಯುಧಿಷ್ಠಿರ, ಭೀಮ, ಅರ್ಜುನರನ್ನು ಪಡೆದಳು. ಸಹೋದರಿಯಂತಿದ್ದ ಸವತಿ ಮಾದ್ರಿಯೂ ನಕುಲ ಸಹದೇವರನ್ನು ಹಡೆಯುವಂತೆ ಸಹಕರಿಸಿದಳು. ಗಾಂಧಾರಿಯು 100 ಪುತ್ರರಿಗೆ ಜನ್ಮವಿತ್ತಳು. ಇಷ್ಟಾದರೂ ತಂದೆಯ ಮನೆಯಲ್ಲಿರುವಾಗಲೇ ಸೂರ್ಯ ಮಂತ್ರದಿಂದ ಹಡೆದಿದ್ದ ಕರ್ಣನನ್ನು ನದಿಯ ಪಾಲು ಮಾಡಿದ ವಿಷಯವನ್ನು ಲೋಕಾಪವಾದದ ಭಯದಿಂದ ಯಾರಿಗೂ ತಿಳಿಸಲಿಲ್ಲ. ಕರ್ಣನನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು, ಮಗನೇ, ಏನು ಮಾಡಲಿ? ಸೂರ್ಯಪುತ್ರನಾದರೂ ನಿನ್ನನ್ನು ತ್ಯಜಿಸುತ್ತಿರುವೆನು. ಭಗವತಿ ಕಾತ್ಯಾಯಿನಿಯು ನಿನಗೆ ಸ್ತನ್ಯಪಾನ ಮಾಡಿಸಲಿ. ಈ ಜಗನ್ಮಾತೆಯ ಕೃಪೆಯಿಂದ ಸುಂದರವಾದ ನಿನ್ನ ಮುಖ ಕಮಲವನ್ನು ನಾನು ಮತ್ತೆ ನೋಡುವಂತಾಗಲಿ. ನಿನ್ನ ಭಾಗ್ಯಾಭಿವೃದ್ಧಿಗಾಗಿ ದಿನವೂ ಭಗವತಿಯನ್ನು ಕುರಿತು ತಪಸ್ಸು ಮಾಡುವೆನು ಎಂದು ಪಾತು ತ್ವಾಂ ಸಗುಣಾ ಗಣ ಭಗವತಿ ಸರ್ವೇಶ್ವರಿ ಚಾಂಬಿಕಾ ಸ್ತಂಕಂ ಸೈವ ದದಾತಂ ವಿಶ್ವಜನನಿ ಕಾತ್ಯಾಯನಿ ಕಾಮದ ದೇವಿಯನ್ನು ಪ್ರಾರ್ಥಿಸಿ ಗಂಗೆಯಲ್ಲಿ ತೇಲಿಬಿಟ್ಟಳು. ಕರ್ಣನು ಸೂತನ ಸಾಕು ಮಗನಾಗಿ ಬೆಳೆದು ದುರ್ಯೋಧನನ ಕೃಪಾಕಟಾಕ್ಷದಿಂದ ಅಂಗದೇಶದ ಪತಿಯಾದನು. ಪಾಂಡವರ ಪ್ರತಾಪವನ್ನು ಸಹಿಸಲಾರದ ದುರ್ಯೋಧನ ಬೇಕೆಂದೇ ಧನುರ್ವಿದ್ಯ ಪರಿಣಿತನಾದ ಕರ್ಣನನ್ನು ಸನ್ಮಾನಿಸಿ ತನ್ನವನಾಗಿ ಮಾಡಿಕೊಂಡನು. ಪಾಂಡವು ಪರ್ವತ ಪ್ರಾಂತ್ಯದಲ್ಲಿ ಪ್ರಾಣ ಬಿಟ್ಟ ಮೇಲೆ ಮಾದ್ರಿ ಸಹಗಮನ ಮಾಡಿದಳು. 5 ಮಕ್ಕಳನ್ನು ಕಟ್ಟಿಕೊಂಡು ಕುಂತಿ ರಾಜಧಾನಿಗೆ ಬಂದಳು.
ಭೀಷ್ಮನು ಪಾಂಡವರನ್ನು ರಕ್ಷಿಸಲು ತಕ್ಕ ಏರ್ಪಾಟು ಮಾಡಿದನು. ಆದರೇನು, ಕೌರವರ ದ್ವೇಷ ಅಗ್ನಿಪರ್ವತದಂತೆ ಆಗಿಂದಾಗ್ಗೆ ಭುಗಿಲೆದ್ದು ಏಳುತ್ತಿದ್ದಿತು. ದೈವದ ಬಲವುಳ್ಳವರಿಗೆ ಯಾವ ದುಷ್ಟಶಕ್ತಿಯೂ ಏನನ್ನೂ ಮಾಡಲಾರದು. ಅರಗಿನ ಮನೆಯಲ್ಲಿ ಬೂದಿಯಾಗಬೇಕಾದವರು ಅರಸುಕುಮಾರಿ ದ್ರೌಪದಿಯ ಪತಿದೇವರುಗಳಾದರು. ಇವರು ಪಂಚಪಾಂಡವರು, ನನ್ನ ಪ್ರಾಣ ಸಮಾನರು ಎಂದು ಪರಮಾತ್ಮ ಕೃಷ್ಣನು ನುಡಿದುದಲ್ಲದೆ ದುಷ್ಟ ದುರ್ಯೋಧನಾದಿಗಳನ್ನು ದಮನ ಮಾಡಿ ಧರ್ಮರಾಜ್ಯ ಸ್ಥಾಪನೆಗೆ ಕೃಪಾಳುವಾದ ಕೃಷ್ಣನು ಪಾಂಡವರನ್ನು ನಿಮಿತ್ತ ಮಾಡಲು ಕಂಕಣ ತೊಟ್ಟನು. ಅದಕ್ಕಾಗಿ ಪಾಂಡವ ಮಧ್ಯಮನಾದ ಅರ್ಜುನನ ಅಮಿತ ಪರಾಕ್ರಮವನ್ನರಿತ ಅಚ್ಯುತನು ತನ್ನ ತಂಗಿ ಸುಭದ್ರೆಯು ಅರ್ಜುನನನ್ನು ವರಿಸುವಂತೆ ಮಾಡಿದನು. ಸುಭದ್ರೆಯ ಮಗ ಅಭಿಮನ್ಯು ಧರ್ಮರಾಯನು ರಾಜಸೂಯಯಾಗ ಮಾಡಿ ಕೌರವರ ಅಸೂಯೆಗೆ ಪಾತ್ರನಾದನು. ಶಕುನಿಯ ವಂಚನೆಯ ಬಲೆಗೆ ಸಿಕ್ಕಿ ದ್ಯೂತದಲ್ಲಿ ಧರ್ಮರಾಜನು ಸರ್ವವನ್ನು ಕಳೆದುಕೊಂಡುದರಿಂದ ಪಾಂಡವರು ಕಾಡಿನಲ್ಲಿ 13 ವರ್ಷ ಕಾಲ ಹಾಕಿದರು. ವಿರಾಟರಾಜನ ಮಗಳು ಉತ್ತರೆ ಅಭಿಮನ್ಯುವಿನ ಮಡದಿಯಾದಳು. ಇವರ ಮಗನೇ ಪರೀಕ್ಷಿದ್ರಾಜ. ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನ ಕ್ರೂರ ದೃಷ್ಟಿಯಿಂದ ಕೌರವರು ನಾಶವಾದರು. ಕೃಪಾ ಕಟಾಕ್ಷದಿಂದ ಪಾಂಡವರು ಜಯಶೀಲರಾದುದು ಮಾತ್ರವಲ್ಲದೆ ಅಶ್ವತ್ಥಾಮನ ಅಸ್ತ್ರಕ್ಕೆ ಬಲಿಯಾಗಿದ್ದ ಪಾಂಡವರ ಏಕಮಾತ್ರ ಕುಡಿ ಪರೀಕ್ಷಿತನನ್ನು ಪರಮಾತ್ಮ ರಕ್ಷಿಸಿದನು. 36 ವರ್ಷ ರಾಜ್ಯವಾಳಿದ ಪಾಂಡವರು ಸ್ವರ್ಗಾರೋಹಣ ಮಾಡಿದರು. ಪರೀಕ್ಷಿತನು ಧರ್ಮರಾಯನಿಂದ ಪಟ್ಟಾಭಿಷೇಕ ಮಾಡಲ್ಪಟ್ಟವನಾದುದರಿಂದ ಧರ್ಮದಿಂದ ರಾಜ್ಯವಾಳುತ್ತಿದ್ದನು. ಆದರೇನು, ದೇವಿ ಇಚ್ಛೆಗೆ ಎಲ್ಲರೂ ತಲೆಬಾಗಲೇಬೇಕಲ್ಲವೇ? ಪರಮ ತಪಸ್ವಿ ಎನಿಸಿದ ಒಬ್ಬ ಋಷಿಯನ್ನು ಎಚ್ಚರಿಸಲು ಹೋಗಿ ಸಾಧ್ಯವಾಗದೆ ಪರೀಕ್ಷೆಗಾಗಿ ಸತ್ತ ಹಾವೊಂದನ್ನು ಆ ಋಷಿಯ ಕೊರಳಿಗೆ ಹಾರವಾಗಿ ಹಾಕಿದನು. ಆ ಋಷಿಯ ಮಗ ಗವಿಜಾತ ಮುಂಗೋಪಿ ಪರೀಕ್ಷಿತನು ಸರ್ಪದಿಂದ ಕಡಿಯಲ್ಪಟ್ಟು ಸಾಯಲಿ ಎಂದು ಶಾಪವಿತ್ತನು. ಶಾಪದ ವಿವರಣೆ ಕೇಳಿದ ಪರೀಕ್ಷಿತ್ ರಾಜನು 7 ದಿನಗಳು ಶ್ರೀಮದ್ ಭಾಗವತವನ್ನು ಕೇಳಿ ಮರಣ ಭಯವನ್ನು ಬಿಟ್ಟನು. ಶಾಪದ ಪ್ರಭಾವಕ್ಕೊಳಗಾಗಿ ತಕ್ಷಕನು ಸೂಕ್ಷ್ಮ ಕ್ರಿಮಿಯಂತೆ ಹಣ್ಣಲ್ಲಿ ಅಡಗಿ ಅರಸನ ಬಳಿ ಸೇರಿ ಅದ್ಭುತ ರೂಪ ಧರಿಸಿ ಅರಸನ ಮೈ ಬಳಿಸಿ ಕಚ್ಚಿಬಿಟ್ಟನು. ಪರೀಕ್ಷಿತನು ಪರಮಾತ್ಮನ ಪಾದಗಳಲ್ಲಿ ಐಕ್ಯನಾದನು. ಪರೀಕ್ಷಿತನ ಮಗ ಜನಮೇಜಯ ರಾಜನಾದನು. ತನ್ನ ತಂದೆಯ ಸಾವಿಗೆ ಸರ್ಪವು ಕಾರಣವೆಂಬುದನ್ನು ಉತ್ತಂಕ ಮುನಿಯಿಂದ ತಿಳಿದು ಆ ಮುನಿಯ ಪ್ರಾರ್ಥನೆಯಂತೆ ಸರ್ಪಯಾಗಕ್ಕೆ ತೊಡಗಿದನು. ಮನು ಮತ್ತು ಸರ್ಪ ಕುಲಸಂಭೂತನಾದ ಆಸ್ತಿಕನೆಂಬ ಜರತ್ಕಾರುವಿನ ಮಗನು ಜನಮೇಜಯ ರಾಜನಿಗೆ ತಿಳುವಳಿಕೆ ಹೇಳಿ ಸರ್ಪಯಾಗವನ್ನು ನಿಲ್ಲಿಸಿ ಸರ್ಪಕುಲವನ್ನು ಸಂರಕ್ಷಿಸಿದನು. ಸರ್ಪಯಾಗವನ್ನು ಪೂರ್ಣ ಮಾಡದಿದ್ದುದರಿಂದ ತಂದೆ ಪರೀಕ್ಷಿತನಿಗೆ ಸದ್ಗತಿ ದೊರೆಯಿತೋ ಇಲ್ಲವೋ ಎಂಬ ಸಂಶಯದಿಂದ ಜನಮೇಜಯನಿಗೆ ಅಶಾಂತಿ ಉಂಟಾಯಿತು. ಮಹಾಜ್ಞಾನಿಯಾದ ವ್ಯಾಸನನ್ನು ಕುರಿತು ಮನಃಶಾಂತಿಗಾಗಿ ಏನು ಮಾಡಬೇಕೆಂದು ಬೇಡಿಕೊಂಡನು. ವ್ಯಾಸನು, ಜನಮೇಜಯ, ನೀನು ಆಸ್ತಿಕ ಮುನಿಯ ಮಾತನ್ನು ಮನ್ನಿಸಿ ಅವನನ್ನು ಉಪಚರಿಸಿ ಉತ್ತಮವಾಗಿ ನಡೆದುಕೊಂಡೆ. ಬಹುವಿಧ ದಾನಗಳಿಂದ ಮಹಾತ್ಮರನ್ನು ತೃಪ್ತಿಪಡಿಸಿರುವೆ. ಈಗ ಆತ್ಮಶಾಂತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ದೇವ್ಯಾಶ್ಚಾಯತನಂ ಭೂಪ ವಿಸ್ತೀರ್ಣಂ ಕುರು ಭಕ್ತಿತಃ ಯೇನ ವೈ ಸಕಲ ಸಿದ್ಧಿ. ಮಹಾದೇವಿಯ ದೇವಾಲಯವನ್ನು ಭಕ್ತಿಯಿಂದ ರಚಿಸು. ನಿನ್ನ ಇಷ್ಟಾರ್ಥಗಳು ಈಡೇರುವವು. ದೇವಿಯನ್ನು ಪೂಜಿಸು. ನಿನ್ನ ವಂಶಾಭಿವೃದ್ಧಿಯು ಪ್ರಜೆಗಳಿಗೆ ಸುಖ ಸಂತೋಷಗಳು ಪ್ರಾಪ್ತವಾಗುವವು. ನವರಾತ್ರಿ ಉತ್ಸವ ಸಮಯದಲ್ಲಿ ದೇವಿಯಾಗವನ್ನು ಮಾಡಿ ಶ್ರೀದೇವಿ ಭಾಗವತವನ್ನು ಶ್ರವಣ ಮಾಡು. ನಾರಾಧ್ಯಂ ವಿದ್ಯತೆ ರಾಜನ್ ದೇವಿ ಪಾದಾಂಬುಜ ಧೃತೆ. ಜಗತ್ತಿನಲ್ಲಿ ದೇವಿ ಪಾದಕಮಲಗಳನ್ನು ಪೂಜಿಸುವುದಕ್ಕಿಂತ ಅತಿಶಯ ಸಾಧನವಿಲ್ಲ. ತ್ವಾಮಹಂ ಶ್ರಾವಯಿಷ್ಯಾಮಿ ಕಥಾಂ ಪರಮ ಪಾವನೀಂ. ಶ್ರೀದೇವಿಯ ಪರಮ ಪವಿತ್ರ ಕಥೆಯನ್ನು ನಿನಗೆ ನಾನೇ ಶ್ರವಣ ಮಾಡಿಸುವೆನು ಎಂದು ಜನಮೇಜಯನಿಗೆ ವ್ಯಾಸನು ಹೇಳಿದನು. ಚಿತ್ತಶುದ್ಧಿಯಿಂದ ಹೃದಯ ಕಮಲದಲ್ಲಿ ಶ್ರೀದೇವಿಯನ್ನು ಭಜಿಸುವ ಭಕ್ತರೇ ಈ ಲೋಕದಲ್ಲಿ ವಿವೇಕಿಗಳು, ಕೃತಕೃತ್ಯರು, ಪುಣ್ಯಶಾಲಿಗಳು. ಬ್ರಹ್ಮಾದಿ ಸಮಸ್ತ ದೇವತೆಗಳು ಸದಾಕಾಲವು ಸಚ್ಚಿದಾನಂದ ರೂಪಿಣಿಯ ಪಾದಾರವಿಂದಗಳನ್ನು ಪೂಜಿಸುವುದರಿಂದಲೇ ಸುಖ ಶಾಂತಿಯನ್ನು ಅನುಭವಿಸುತ್ತಿರುವರು. ಪರಮ ಕೃಪಾಳುವಾದ ಶ್ರೀಮಾತೆಯು ಮಹಾವಿಷ್ಣುವಿಗೆ ಪ್ರೀತಿಯಿಂದ ಹೇಳಿದ ತನ್ನ ದಿವ್ಯ ಮಹಿಮೆಯನ್ನೇ ವಿಷ್ಣುವು ಕೇಳಿ ಕೃತಾರ್ಥನಾದನು. ಎಂದ ಮೇಲೆ ದೇವಿ ಭಕ್ತರಾದ ಸಕಲ ಮಾನವರು ಈ ದೇವಿ ಭಾಗವತವನ್ನು ಶ್ರವಣ ಮನನ ಮಾಡುವುದರಿಂದ
ಸಕಲ ಶ್ರೇಯಸ್ಸನ್ನು ಪಡೆಯುವುರೆಂಬಲ್ಲಿ ಸಂಶಯವಿಲ್ಲ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವಿ ತಥಾ ಗುರು ತಸ್ಮೈತೆ ಕಥಿತ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನ. ದೇವರಲ್ಲಿ ಭಕ್ತಿ ಇರುವಂತೆ ಗುರು ವ್ಯಾಸರಲ್ಲೂ ಭಕ್ತಿ ಇರುವ ಮಹಾನುಭಾವನಿಗೆ ದೇವಿ ಭಾಗವತದಲ್ಲಿರುವ ತತ್ವ ರಹಸ್ಯಗಳೆಲ್ಲವೂ ಹೊಳೆಯುತ್ತವೆ. ಓಂ ತತ್ಸತ್. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.